ಹೌದೌದು ಸುಲಭ ಅಂತಲ್ಲ, ಕಲಿಬೇಕು. ಯಾವ್ದು ಕೆಲಸ ಇದ್ರೂ ಕಲಿಬೇಕು. ನಾವು ಹೊಟ್ಟೆಪಾಡಿಗೋಸ್ಕರ. ನಮಸ್ತೆ ಸ್ನೇಹಿತರೆ, ಇದು ನೋಡಿ, ಇದು ನಮ್ಮ ಕಿರಣನ ಪಿಕಪ್ ನೋಡ್ಬೋದು. ಇವತ್ತು ಪಿಕಪ್ಪಿನಲ್ಲಿ ದುಡಿದ್ರೆ ಎಷ್ಟು ದುಡಿಬಹುದು, ಪಿಕಪ್ನ ಎಲ್ಲ ಮಾಹಿತಿಗಳನ್ನು ನಾನು ಇವತ್ತು ಕೊಡ್ತೀನಿ ನೋಡಿ. ಅವರ ಹತ್ರ ಬಂದಿದ್ವಿ. ಏನಂದರೆ ಇವರು ಪಿಕಪ್ ಕೆಲಸ ಮಾಡ್ತಾರೆ. ಇವರ ಹತ್ರ ದಿನ ಎಷ್ಟು ಕೆಲಸ ಕಷ್ಟ ಇದೆ ಎನ್ನುವುದು ತಿಳ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಇವರ ಹತ್ರ ಇವರು ಮಾತಾಡ್ತಾರೆ ನೋಡಿ. ಇವ್ರ ಹತ್ರ ಎಲ್ಲ ತಿಳ್ಕೊಳ್ವ ಏನಂತ ಬನ್ನಿ. ಕಿರಣಣ್ಣ ಅವ್ರಿ, ನಿಮಗೆ ದಿನ ಕೂಲಿ ಎಷ್ಟು ಬರುತ್ತೆ ಇದರಲ್ಲಿ? ದಿನ ಕೂಲಿ ಅಂತ ಇಲ್ಲ, ಬಾಡಿಗೆ ಸಿಕ್ಕಿದ್ರೆ ಒಂದು ಸಾಲದಲ್ಲಿ ಒಂದು 300-400 ಎಲ್ಲ ಬಿಸಿಲಿಗೆ ಹೋಗುತ್ತೆ. ಇದು ಒಂದು 600. ಮತ್ತೆ ಲೋನ್ ಎಲ್ಲ ಇದೆಯಲ್ಲ, ಲೋನ್ ಎಲ್ಲ ಕಟ್ಟುವಾಗ ಒಂದು ಹೊಟ್ಟೆ ಬಾಡಿಗೆ ಆಗ್ತದೆ. 10 ಕಡೆ 20 ಕಡೆ ಅಂತ ಒಂದು ಬಾಡಿಗೆ ಆಗುತ್ತೆ, ಆ ಕಡೆ ಈ ಕಡೆ ಅಂತ ಅಲ್ಲ. ನಿಮ್ಮ ಇದು ಇದರ ಪಿಕಪ್ನ ಕೆಲಸ ಎಲ್ಲ ಬರುತ್ತಲ್ಲ, ಅದಕ್ಕೆ ದುಡ್ಡು ಜಾಸ್ತಿ ಖರ್ಚಾಗುತ್ತಾ? ಕೆಲಸ ಅಂತ ಬರಲ್ಲ, ಪಿಕಪ್ ಅಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ. ಬಂದ್ರೆ ಚಡ್ಡಿಯಿಂದ ಎಲ್ಲ ಹೋಗುತ್ತೆ ಅಷ್ಟೇ. ಚೂರು ಮಾತ್ರ ಮಲ್ಲ ವಿಚಾರ ಬರ್ತೀನಿ ಸ್ವಲ್ಪ. ಸ್ನೇಹಿತರೆ, ನೀವು ಎಷ್ಟು ವರ್ಷ ಆಯ್ತು ಪಿಕಪ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿ? ನಾನೊಂದು 6 ವರ್ಷದಿಂದ ತುಂಬಾ ಬೇರೆ ಪಿಕಪ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಇದು ಪಿಕಪ್ ಬಿಡುವಾಗ ಕಷ್ಟ ಆಗುತ್ತಾ? ಕಷ್ಟ ಅಂತ ಏನಿಲ್ಲಪ್ಪ. ಅಲ್ಲ, ರೋಡ್ ತಗೊಂಡು ಹೋಗುವಾಗ ಕೆಲವು ರೋಡ್ಗಳು ಕಂಡಮ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಹೋಗ್ಬೇಕು ಆ ರೋಡಲ್ಲಿ. ನಮ್ಮ ರಸ್ತೆ ಅಂದ್ರೆ ಇದ್ವಿ ನೋಡಿ. ಕಲಿತ ವಿದ್ಯೆ ಅಂದ್ರೆ ಮತ್ತೆ ಬಿಡ್ಲಿಕ್ಕೆ ಆಗಲ್ಲ. ಹೌದು, ಇವರು ಈ ವಿದ್ಯೆ ಬಿಟ್ಟು ಬೇರೆ ಯಾವ ವಿದ್ಯೆ ಅಂತ ಕಲಿಯೋದು? ನೀವು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಪಡೆದಿದ್ದೀರಲ್ಲ. ಹೌದು. ಏನ್ ಮಾಡಿದ್ದೀರಿ? ನಾನು ಡಿಪ್ಲೊಮಾ ಎಲ್ಲ ಆಗಿದೆ. ಅಲ್ಲ, ಡಿಪ್ಲೊಮಾ ಎಲ್ಲ ಆಗಿ ಈಗ ಈ ಕೆಲಸ, ಯಾಕಂದ್ರೆ ಆ ಕೆಲಸಕ್ಕಿಂತ ಈ ಕೆಲಸನೇ ಒಳ್ಳೇದು. ಮತ್ತೊಬ್ಬನ ಹತ್ರ ಹೌದು, ಮತ್ತೊಬ್ಬನ ಹತ್ರ ಕೆಲಸ ಮಾಡೋಕ್ಕಿಂತ ನಮ್ದೇ ನಮ್ಮ ಕಾಲಲ್ಲಿ ಕೆಲಸ ಮಾಡೋದು ಒಳ್ಳೇದಲ್ಲ. ಅದೇ ಮತ್ತೆ ಇದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ? ಡಾಕ್ಯುಮೆಂಟ್ಸ್ ಅಂದ್ರೆ ಹೊಸ ಗಾಡಿ ಬಂದಾಗ 5 ವರ್ಷಕ್ಕೊಮ್ಮೆ ಇನ್ಸೂರು, FC ಎಲ್ಲ 5 ವರ್ಷಕ್ಕೊಮ್ಮೆ. ಮತ್ತೆ ವರ್ಷ ಇನ್ಸೂರ್ ಕಟ್ಟಬೇಕು. 20-21 ಸಾವಿರ ವರ್ಷಕ್ಕೆ ಬರುತ್ತೆ. ಟೈರ್ ಎಲ್ಲ ಹೋದ್ರೆ ಒಂದು ಟೈರ್ಗೆ 8,000 ತನಕ ಇದೆ. 8,000 ತನಕ ಇದೆ ನಿಮ್ ಕೆಲಸ ಎಲ್ಲ ಅದರಲ್ಲೇ ಹೋಯ್ತಲ್ಲ. ಒಂದು ಟೈರ್ಗೆ 8,000 ತನಕ ಅಲ್ಲ. ಅದಾದ್ಮೇಲೆ FC ಅಂತ 2 ವರ್ಷಕ್ಕೊಮ್ಮೆ ಆಗುತ್ತೆ. ಮತ್ತೆ 10 ವರ್ಷ ಆದ್ರೆ ಪಿಕಪ್ಗೂ 1 ವರ್ಷಕ್ಕೊಮ್ಮೆ FC ನಡೆಯುತ್ತೆ. FC ಗೆ ಹೋಗುವಾಗ ಪೈಂಟ್ ಎಲ್ಲ ಹೊಡೆದಿರ್ಬೇಕು, ಇಂಡಿಕೇಟರ್ ಅದೆಲ್ಲ ಕಂಡೀಷನ್ ಅಲ್ಲಿ ಇರ್ಬೇಕು. ಹಾಗೆ ಅಲ್ಲ. ಇದು ಈಗ ಯಾವ ಸೀಸನ್ ಅಲ್ಲ ನಿಮ್ಗೆ ಕೆಲಸ ಇರುತ್ತೆ? ಕೆಲಸ ಮಳೆಗಾಲದಲ್ಲಿ ಗಾಡಿ ನಿಂತಿರುತ್ತೆ. ಮತ್ತೆ ಬೇಸಿಗೆಗಾಲದಲ್ಲಿ ಇರುತ್ತೆ. ಇವಾಗ ಎಲ್ಲರಲ್ಲೂ ಪಿಕಪ್ ಇದೆ, ಎಲ್ಲ ಗಾಡಿ ಇದೆ, ಚಿಕ್ಕ ಗಾಡಿ ಅದರಲ್ಲಿ ತಗೊಂಡು ಹೋಗ್ತಾರೆ. ಹೌದು, ಇದನ್ನ ಯಾರು ನೋಡಲ್ಲ. ಹೌದೌದು. ಅದೇ ಸ್ವಲ್ಪ ಜನ ಹೇಳ್ತಾರೆ ನಿಮ್ಮ ಕೆಲಸ ಇದು ಪಿಕಪ್ ಬಿಡುವುದಂದ್ರೆ ಒಂದು ಅಷ್ಟು ಸುಲಭ ಅಂತ. ಅದು ನಿಜನಾ? ಸುಲಭ ಅಲ್ಲಪ್ಪ. ಕಲಿತಾದ್ಮೇಲೆ ಯಾವ ವಿದ್ಯೆಯನ್ನು ಬಿಡಬಾರ್ದಲ್ಲ. ಹೌದೌದು, ಸುಲಭ ಅಂತಲ್ಲ, ಕಲಿಬೇಕು. ಯಾವ್ದು ಕೆಲಸ ಇದ್ರೂ ಕಲಿಬೇಕು. ನಾವು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ಬೇಕಲ್ಲ. ಹೌದು. ಕಿರಣ್ ಅವರೇ, ಇದು ನಿಮ್ಗೆ ಪಿಕಪ್ ಬಿಡುವುದರಲ್ಲಿ ಯಾವ್ದಾದ್ರು ಒಂದು ತೊಂದರೆ ಇದೆಯಾ? ನಿಮ್ಗೆ ತೊಂದರೆ ಕಾಡ್ತಿದ್ಯಾ ಅಂತ? ತೊಂದರೆ ಅಂತೆಲ್ಲ ಇವಾಗ ಕೆಲವರಿಗೆ ಕಷ್ಟ ಇರುತ್ತೆ. ಹೌದೌದು, ಡ್ರೈವರ್ ಆಗಿ ಆದ್ರೂ ಕೆಲಸ ಮಾಡ್ಬೇಕು. ಹೌದು, ತುಂಬಾ ಕಷ್ಟ ಇರುತ್ತೆ ಹೊಟ್ಟೆ ಬಾಡಿಗೆ. ನಿಮ್ಗೆ ಇದೇ ಒಂದು ಆಸೆ ಇತ್ತಾ, ಇದು ಡ್ರೈವರ್ ಆಗ್ಬೇಕು ಹಂಗೆಲ್ಲ? ಆಸೆ ಅಂತ ಏನಿಲ್ಲ, ಮತ್ತೆಂತ ಮಾಡುದು ಅಂದ್ರೆ ಕೆಲಸ ಏನಿಲ್ಲ ಅಂದ್ರೆ ಅದಕ್ಕೆ ಅಂತ ಹಾರುವುದಕ್ಕಿಂತ ಕೆಲಸಕ್ಕೆ. ಹೌದು, ನಮ್ಮ ಕಾಲಲ್ಲಿ ಒಂದೇ ಕೆಲಸ ಇಟ್ಕೊಂಡ್ರೆ ಅದೇ ನಮ್ಮನ್ನು ಒಳ್ಳೇದು ಮಾಡುತ್ತೆ. ಹೌದು, ಒಂದೇ ಕೆಲಸದಲ್ಲಿ ದುಡಿದ್ರೆ ಅದೇ ನಮ್ಮನ್ನು ಒಳ್ಳೇದಾಗಿ ಮಾಡುತ್ತೆ. ಪಿಕಪ್ EMI ಎಲ್ಲ ಇದೆಯಾ? EMI ಇದೆ. ಇನ್ನು ತಿಂಗಳಿಗೆ ನಂಗೆ ಅಂದಾಜು ಒಂದು 15-30 ಸಾವಿರ ತನಕ ಕಟ್ಟಲಿಕ್ಕೆ ಬರುತ್ತೆ. 30,000 ತನಕ ಇದೆಯಲ್ಲ? ಅಷ್ಟು ಇದು ಕೂಡ ಇದರಲ್ಲಿ ಇವಾಗ ಬಾಡಿಗೆ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಸಂಘ ಅಂತ ಇರುತ್ತೆ, ನಾವು ಸೇರ್ಕೊಂಡಿರ್ತೇವೆ. ಅದರಲ್ಲಿ ಲೋನ್ ಎಲ್ಲ ತೆಗೆದು ಟರ್ನ್ ಓವರ್ ಮಾಡ್ಕೊಂಡಿರ್ತೇವೆ ಅಲ್ಲ.
ಹೌದು ಹಣ ಕೂಡಿಡ್ಲಿಕ್ಕೆ ಅಂತ ಇರಲ್ಲ ಅಂದ್ರೆ ಹೌದು. ಪಿಕಪ್ ಸ್ವಂತವಾಗಿರುತ್ತೆ ಮತ್ತೆ ಹೌದೌದು. ಹಣ ಕೂಡಿಟ್ಟು ಇಲ್ಲ ಅಂದ್ರೆ ಪಿಕಪ್ ಸ್ವಂತವಾಗಿರುತ್ತೆ. ಈ ಹುಡುಗರ ಜೀವನನೇ ಇಷ್ಟಂತ ಹೇಳ್ತಾರೆ, ಅದು ನಿಜನಾ? ಅದು ಜೀವನ ಅಂದ್ರೆ ಅಲ್ಲ, ದುಡಿಬೇಕಲ್ಲ. ಹೌದೌದು, ದುಡಿಬೇಕಾದ್ರೆ ಏನಾದ್ರೂ ಮಾಡ್ಬೇಕಷ್ಟೇ. ಅದೇ ಹೊಟ್ಟೆ ಬಾಡಿಗೆ ದುಡಿಬೇಕಂದ್ರೆ ಜೀವನ ಅಂತಲ್ಲ, ದುಡಿಲೇಬೇಕು. ಹೌದು. ಏನ್ ಕೆಲಸ ಆದ್ರೂ ಮೋಸ ಕಳ್ಳತನ ಇದೆಲ್ಲ ಮಾಡ್ಬಾರ್ದು. ಯಾರ್ದು ಕದ್ದು ನಾವು ತೆಗೆಯುವುದಲ್ಲ, ನಮ್ದೇ ದುಡ್ಡು. ನಮ್ದೇ ದುಡ್ಡಲ್ಲಿ ನಾವು ಹಣ ಹಾಕಿ ಎಲ್ಲ ಬೇರೆಯವ್ರದ್ದು ಕದ್ದು ಮೋಸ ಮಾಡಿ ಆ ತರ ಎಲ್ಲ ಹಣ ಮಾಡ್ಬಾರ್ದು. ಒಬ್ಬರ ತಲೆ ಹೊಡೆದು ಹೌದೌದು ಸ್ವಂತ ಕಾಲಲ್ಲಿ ನಿಂತು ದುಡಿಮೆ ಮಾಡ್ಬೇಕು. ಹೌದು. ಮತ್ತೊಂದು ದೇವರೊಂದು ಲಾಸ್ಟ್ ಒಂದು ಎಂಡಿಗೆ ತಲುಪುವಾಗ ಮೇಲೆ ಎತ್ತಾನೆ ದೇವರು. ಹೌದೌದು. ನಾವು ನಿಯತ್ತಾಗಿದ್ರೆ, ಹೌದು, ಹೊಂದಾಣಿಕೆಯಲ್ಲಿ ಇದ್ರೆ ದೇವ್ರು ನೋಡ್ತಾ ಇರ್ತಾನಲ್ಲ ಮೇಲಿಂದ. ಹೌದು. ಇವನ್ ದುಡಿತಿದ್ದಾನೆ, ಇವನಿಗೆ ಏನಾದ್ರು ಆಗ್ಬೇಕು, ಹೌದೌದು, ಇವನ್ ಕಷ್ಟ ಪಡ್ತಿದ್ದಾನೆ, ಹೌದೌದು. ದೇವ್ರು ನೋಡ್ತಾನಲ್ಲ. ನಾವೆಲ್ಲ ಭಾರವನ್ನು ದೇವರ ಮೇಲೆ ಹಾಕಿರ್ಬೇಕು. ಹೌದೌದು. ನಮ್ಮ ಕಾಲಲ್ಲಿ ನಾವು ನಿಲ್ಬೇಕು, ಭಾರವನ್ನು ದೇವರ ಮೇಲೆ ಹಾಕ್ಬೇಕು. ಹೌದು. ಓಕೆ ಕಿರಣ್ ಅವರೇ, ನಿಮ್ಮದು ಎಲ್ಲ ಸಂದೇಶಗಳನ್ನು ನಮಗೆ ಖುಷಿ ಆಯಿತು. ನಾವಿವತ್ತು ಬಂದು ಎಲ್ಲರೂ ಬರಲ್ಲ, ಯಾಕಂದರೆ ಕ್ಯಾಮ್ರಾದ ಎದುರು ಬರೋಕ್ಕೆ ಹೆದರ್ತಾರೆ. ಅದೇ ನಮ್ದು ಎಲ್ಲ ಮಾಹಿತಿ ಕೊಟ್ಟಿದ್ರಲ್ಲ, ಅದಕ್ಕೆ ಖುಷಿ ಆಯಿತು. ಥ್ಯಾಂಕ್ಸ್. ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ. ನಾನು ಸಪೋರ್ಟ್ ಮಾಡಿ.